ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಕಾಲ್ ತುಳಿತ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರಲ್ಲ. ಇದರ ಅಧ್ಯಾಯ ಮುಂದುವರಿತಾ ಇದೆ ನೋಡಿ. ಸರ್ಕಾರ ತನ್ನ ತಪ್ಪನ್ನ ಮರೆಮಾಚಿಕೊಳ್ಳೋದಕ್ಕೆ ಮಾಡ್ತಾ ಇರುವಂತ ಸರ್ಕಸ್ಸು ಒಂದೆರಡಲ್ಲ. ಪ್ರಮುಖವಾಗಿ ಈಗ ತೀವ್ರ ಮುಜುಗರ ಉಂಟಾಗ್ತಾ ಇದೆ ಸರ್ಕಾರಕ್ಕೆ. ಹಾಗಾಗಿ ಭಾರೀ ವಿರೋಧಕ್ಕೂ ಒಳಗಾಗ್ತಾ ಇದೆ ಸರ್ಕಾರ. ಪದೇ ಪದೇ ಮೀಟಿಂಗ್ ಮೇಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನೆನೆಯೂ ಕೂಡ ಮಾಡಿದ್ರು, ಕಾವೇರಿಯಲ್ಲಿ ದಿಢೀರಂತ ಸಭೆ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಇದ್ರು, ಪರಮೇಶ್ವರ್ ಇದ್ರು, ಮುಖ್ಯ ಕಾರ್ಯದರ್ಶಿ ಇದ್ರು, ಪೊಲೀಸ್ ಮಹಾನಿರ್ದೇಶಕರು ಇದ್ರು. ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗೋದಕ್ಕಿದ್ರು, ಮೈಸೂರಿಗೆ ಹೋಗೋದಕ್ಕೂ ಮುಂಚೆ ಈ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಆಮೇಲೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಈಗಾಗಲೇ ಒಂದ್ ಕಡೆ ಒತ್ತಡ ಹೇರಿರೋದ್ರಿಂದಾಗಿ ಜೊತೆಗೆ ಕೇಂದ್ರದಿಂದ ಮಾಹಿತಿಗಳನ್ನ ಕೇಳುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಹಾಗಾಗಿ ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ಸೇರಲಾಗಿತ್ತು. ಸಭೆ ನಡೆಸಿ ಒಂದಷ್ಟು ಸೂಚನೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಫ್ ಇನ್ ಕೇಸ್ ಈ ಕೇಸ್ ಏನಾದರೂ ಸಿಬಿಐ ಕೈಗೆ ಸೇರಿಬಿಟ್ರೆ ಮುಂದಿನ ನಡೆ ಏನು ತೆಗೆದುಕೊಳ್ಳೋದು, ಏನು ಮಾಡಬೇಕು, ಹೀಗಂತ ಅಧಿಕಾರಿಗಳು ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡಿದಾರಂತೆ ನೆನ್ನೆ. ಜೊತೆಗೆ ತಮ್ಮದೇ ಪಕ್ಷದ ಕೆಲವೊಂದಿಷ್ಟು ಜನ ಶಾಸಕರು ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದರು, ತಪ್ಪಾಗಿರೋದು ನಿಜ, ಹೌದು, ಒಪ್ಕೊಳ್ಬೇಕು. 11 ಜನರ ಸಾವಾಗಿದೆ. ಈ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರದು. ತನಿಖೆಗೆ ಒಳಪಡಿಸಲಾಗಿದೆ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒಳಪಡಿಸಲಾಗಿದೆ, ಸಿಐಡಿಗೆ ವಹಿಸಲಾಗಿದೆ. ನೋಡೋಣ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತಂದ್ರು. ಡೀಟೇಲ್ಸ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಗೌರ್ಮೆಂಟು, ತಮ್ಮ ಮೇಲೆ ಬಂದಿರುವಂಥ ಒಂದು ಕಳಂಕವನ್ನು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಆ ನಿನ್ನೆ ಆದಂತಹ ಮೀಟಿಂಗ್ನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಅಂತ, ಸಿಬಿಐ ಇಫ್ ಇನ್ ಕೇಸ್ ಎಂಟ್ರಿ ಆಗಿಬಿಟ್ರೆ ಅಂತ. ಏನೇನು ಚರ್ಚೆ ಆಯಿತು ಇದ್ರ ಬಗ್ಗೆ? ಶರತ್, ಚಿನ್ನಸ್ವಾಮಿ ಕಾಲ್ ತುಳಿತ ಆದ ಬಳಿಕ ಸರ್ಕಾರ ಪೂರ್ತಿ ಈ ಕೇಸನ್ನ ನಿಭಾಯಿಸುವುದರಲ್ಲೇ ಬಿಜಿ ಆದಂತ ಕಾಣ್ತಾ ಇದೆ. ಸಿಎಂ ಬಹುತೇಕ ಮಟ್ಟಿಗೆ ಭಾಗಶಃವಾಗಿ ಇದೇ ಕಾರ್ಯಕ್ರಮ, ಇದೇ ಚಿನ್ನಸ್ವಾಮಿ ಸಂಬಂಧಪಟ್ಟಾಗೆ ಒಂದಿಷ್ಟು ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಸಂಬಂಧಪಟ್ಟ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಸಂಬಂಧಪಟ್ಟ ಡಿಸ್ಕಷನ್ಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಮೇಜರ್ ಇನ್ಸಿಡೆಂಟ್ ರಾಜ್ಯದಲ್ಲಿ ಆಗಿದೆ. ಹೀಗಾಗಿ ಇದರ ಸುತ್ತಲೇ ಎಲ್ಲರೂ ಕೂಡ ತಿರುಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಿಎಂ ಸಿದ್ದರಾಮಯ್ಯನವರು ಮೊನ್ನೆನೂ ಕೂಡ ವಿಧಾನಸೌಧದಲ್ಲಿ ಸಭೆಯನ್ನು ಮಾಡೋದು, ಸಭೆ ಮಾಡಿ ಒಂದಿಷ್ಟು ಚರ್ಚೆಯನ್ನು ಮಾಡಿ ಯಾವ ರೀತಿ ಡ್ರಾಫ್ಟ್ ಮಾಡಬೇಕಾದ್ರೆ ಹೈಕೋರ್ಟ್ ಸಂಬಂಧಪಟ್ಟಂತೆ ಡ್ರಾಫ್ಟ್ಗಳು ಸಲ್ಲಿಸಬೇಕಾಗುತ್ತೆ, ಹೈಕೋರ್ಟ್ಗೆ ಹೇಗೆ ಡ್ರಾಫ್ಟ್ಗಳು ಸಲ್ಲಿಸಬೇಕು, ಹೈಕೋರ್ಟ್ಗೆ ಏನಂತ ಹೇಳ್ಬೇಕು, ಕೆಸಿ ಹೇಳ್ತಾ ಇದೆ ಸರ್ಕಾರನೇ ಕಾರಣ ಅಂತೇಳಿ ನೇರವಾಗಿ ಆರೋಪಿಸ್ತಾ ಇದೆ. ನಾನು RCB ಫ್ರಾಂಚೈಸಿ ಕೂಡ ಅದನ್ನೇ ಹೇಳ್ತಾ ಇದೆ. ಸರ್ಕಾರದ ಮೇಲೆ ಗೋಬೆ ಕೂರಿಸೋದು ಪ್ರಯತ್ನಗಳಾಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಇದು ಸಂಬಂಧಪಟ್ಟಾಗೆ ಹೇಗೆ ನಾವು ವಿಚಾರಣೆ ಮಾಡಬೇಕು, ಹೇಗೆ ನಾವು ಇದನ್ನ ಕನ್ಸಿಡರ್ ಮಾಡಬೇಕು ಅಂತ ಚರ್ಚೆಗಳನ್ನು ಮಾಡ್ತಾ ಇದೆ. ಅದಾದ ಬಳಿಕವಾಗಿ ನಿನ್ನೆನೂ ಕೂಡ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ. ಈ ಸಭೆಗೆ ಗೃಹ ಸಚಿವ ಪರಮೇಶ್ವರ್ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಕೂಡ ಸಭೆಗೆ ಬಂದು ಹೋಗಿರ್ತಾರೆ. ಸಲೀಂ ಅವರು ಅಂದ್ರೆ ಡಿಜಿಪಿ ಸಲೀಂ ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಸಿಎಂ ಅವರು ಕರೆಸಿಕೊಂಡು ಒಂದಿಷ್ಟು ಹೊತ್ತು ಸಭೆಯನ್ನು ನಡೆಸ್ತಾರೆ. ಕಾರಣ ಇಷ್ಟೇ, ಸರ್ಕಾರದ ಮೇಲೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಈಗ ತನಿಖೆ, ಯಾಕಂದ್ರೆ ಮೊದಲು ಘಟನೆಯಿಂದ ರಾಜೀನಾಮೆ ಆ ರೀತಿಯಾಗಿರ್ತಕ್ಕಂಥ ಒತ್ತಡಗಳಾಗ್ತಾ ಇತ್ತು. ಇದೀಗ ತನಿಖೆ ಒತ್ತಡ ಆಗ್ತಾ ಇದೆ. ಒಂದ್ ಕಡೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನ್ಯಾಯಾಂಗ ತನಿಖೆಯಲ್ಲಿ ಏನಾದ್ರು ದೋಷಗಳು ಬಂದ್ರೆ ಮತ್ತೆ ಅಲ್ಲಿ ಸಮಸ್ಯೆಗಳಾಗುತ್ತೆ. ಅದಾದ ಬಳಿಕವಾಗಿ ಸಿಬಿಐ ಕೂಡ ಎಂಟ್ರಿ ಆಗ್ತದೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಸಿಬಿಐ ಎಂಟ್ರಿ ಆಗಿದ್ದೇ ಹೌದಾದ್ರೆ ಒಂದು ಕಡೆ ಸರ್ಕಾರದ ಲೋಪ ಅಂತ ಹೇಳಿ ಕಂಡು ಬಂದ್ರೆ ಸಿಎಂ ಅದೇ ರೀತಿ DCM ಅವ್ರನ್ನು ಕೂಡ ವಶಕ್ಕೆ ಪಡ್ಕೊಳ್ಬಹುದು. ಹೀಗಾಗಿ ಮತ್ತಷ್ಟು ಆತಂಕ, ಯಾಕಂತ ಹೇಳಿದ್ರೆ ಘಟನೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡ್ಯಾಮೇಜ್ಗಳಾಗಬಹುದು. ಹೀಗಾಗಿ ಸಿಬಿಐ ಎಂಟ್ರಿ ಆದ್ರೆ ಏನ್ ಮಾಡಬೇಕು, ಎಲ್ಲರೂ ಕೂಡ ಸಿದ್ಧತೆ ಇರಬೇಕು. ಸಿಬಿಐ ಎಂಟ್ರಿ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದ್ರೆ ಎಂಟ್ರಿ ಆದ್ರೆ ಯಾವ ರೀತಿ ಸಿದ್ಧತೆ ಆಗಬೇಕು ಅಂತ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇ ರೀತಿ ಸರ್ಕಾರಕ್ಕೆ ಅತಿ ಹೆಚ್ಚು ಮುಜುಗರಕ್ಕೀಡು ಮಾಡಿದ್ದು ಮೊನ್ನೆ ಒಂದು ಪತ್ರ. DCP ಹೇಳಿದ್ರೆ ಸ್ಪಷ್ಟವಾಗಿ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಭದ್ರತೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ವಿಧಾನಸಭಾ ಕಾರ್ಯಕ್ರಮ ಆದ್ರೆ, ಯಾಕಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ. ಮತ್ತೆ ಸಿಸಿಟಿವಿ ಇನ್ಸ್ಟಾಲೇಷನ್ ಮಾಡಬೇಕು. ಅಷ್ಟೆಲ್ಲ ಲಕ್ಷಾಂತರ ಜನ ಬರ್ತಾರಲ್ಲ, ಆವಾಗ ಸಿಸಿಟಿವಿ ಕಣ್ಗಾವಲು ಕಡ್ಡಾಯವಾಗಿರುತ್ತೆ. ಸಿಸಿಟಿವಿ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಕೂಡ ಟೈಮ್ ಇಲ್ಲ. ಹೀಗಾಗಿ ನೋಡ್ಕೊಳ್ಬೇಕು ಸ್ವಲ್ಪ ಅಂತ ಹೇಳಿ DCP ಅವರು DAPR ಕಾರ್ಯದರ್ಶಿ ಹೇಳ್ತಾರೆ. ಆದ್ರೆ DAPA ಕಾರ್ಯದರ್ಶಿ ಅಂದ್ರೆ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆಯ ಕಾರ್ಯದರ್ಶಿಗಳು ಅಂದ್ರೆ ಆ ಕಾರ್ಯಕ್ರಮ ಎಲ್ಲ ಮಾಡೋದು ಅವರೇ ಇರ್ತಾರೆ. ಈಗ ಸತ್ಯವತಿ ಅವರು ಇದನ್ನೆಲ್ಲ ಧಿಕ್ಕರಿಸಿ ಕಾರ್ಯಕ್ರಮ ಪರ್ಮಿಷನ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಯಾರು ಕೂಡ ಸಿಎಂ ನೇರವಾಗಿ ಕಾರ್ಯಕ್ರಮ ಮಾಡಿ ಅಂತೇಳಿ ಮೌಖಿಕವಾಗಿ ಹೇಳೋದು ಬಿಟ್ರೆ ಆದೇಶ ಮಾಡೋದಿಲ್ಲ. ಎಲ್ಲವೂ ಕೂಡ ಸರ್ಕಾರದ ಭಾಗವಾಗಿರತಕ್ಕಂಥ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಒಪ್ಪಿಗೆ ಕೊಡೋದು. ಸಿಎಂ ಮೌಖಿಕವಾಗಿ ಸೂಚನೆ ಕೊಡ್ತಾರೆ, ಕಾರ್ಯದರ್ಶಿಗಳು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವ್ರು ಎಕ್ಸಿಕ್ಯೂಟಿವ್ ಬಾಡಿ, ಇವ್ರು ಲೆಜಿಸ್ಲೇಟಿವ್ ಬಾಡಿ. ಹೀಗಾಗಿ DAPA ಕಾರ್ಯದರ್ಶಿಗೆ ಹೇಳಿದ್ದಾರು ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟವರು ಸಿಎಂ. ಹೀಗಾಗಿ ಎಲ್ಲವೂ ಕೂಡ ಸಿಎಂ ಅಥವಾ ಸರ್ಕಾರದ ಬುಡಕ್ಕೆ ಬರ್ತಾ ಇದೆ. ಹೀಗಾಗಿ ಆ ಲೆಟರ್ ವೈರಲ್ ಆಯ್ತಲ್ಲ, ಹೇಗೆ ವೈರಲ್ ಆಯ್ತು, ಈ ತರ ಸರ್ಕಾರಕ್ಕೆ ಮುಜುಗರ ಅಲ್ಲೋ ಅಂತೇಳಿ ಪ್ರಶ್ನೆಗಳನ್ನು ಕೂಡ ಸಿಎಂ ಕೇಳಿ ಅದರ ವಿರುದ್ಧ ಅಸಮಾಧಾನ ಹೊರಹಾಕಿ ಲೆಟರ್ ಹೇಗೆ ಹೊರಗೆ ಬಂತು,
ಸರ್ಕಾರದ ಕುಮ್ಮಕ್ಕಿಲ್ಲ ಅಥವಾ ಸರ್ಕಾರ ಒಂದು ಭಾಗವಾಗಿಲ್ಲ ಅಂತ ಹೇಳಿ ಹೊರಗೆ ಬರಲಿ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೇಳಿದ್ರು. ಸಾಕ್ಷ್ಯ ಹೊರಗೆ ಬರೋದಿರೋ ಕಾರಣದ ಬಿಡ್ಲಿ, ಈ ರೀತಿ ಘಟನೆಗಳು ನಡೆದಿದ್ದಾಗ ಕಾರಣ ನೋಡ್ಕೊಳ್ಬೇಕಿತ್ತು. ಹೀಗಾಗಿ ಸಿಎಂ ಕೂಡ ಹೈಕಮಾಂಡ್ ಅಂದ್ರೆ 12ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಒತ್ತಡ ಇದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೇಳುತ್ತೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೇಳುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಭೇಟಿ ಮಾಡಿ ನಿನ್ನೆನೆ ದೆಹಲಿಗೆ ಹೊರಟಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಹೇಗೆ ಏನ್ ಹೇಳಬೇಕು, ಯಾವ ರೀತಿ ಹೇಳಬೇಕು ಎಲ್ಲವನ್ನೂ ಕೂಡ ಸಿಎಂ ನಿನ್ನೆ ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಸರ್ಕಾರ ಇಕ್ಕಟ್ಟು ತಪ್ಪಿಸಿಕೊಳ್ಳಿಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಶರತ್.